ಫ್ರೆಂಡ್ಸ್, ಏನಪ್ಪ ಕೂದಲೆಲ್ಲ ಹಿಂಗೆ ಬಿಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ ಫ್ರೆಂಡ್ಸ್, ಹೇರ್ಸ್ ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದಿತ್ತು. ಅದಕ್ಕೆ ನೋಡಿ, ಕೆಳಗಡೆ ಮಾಡಿರೋದೆಲ್ಲ ಸ್ಟ್ರೈಟ್ ಇದೆ, ಮೇಲೆ ಇಲ್ಲಿಂದ ಸ್ಟ್ರೈಟ್ ಮಾಡ್ಕೋಬೇಕು. ಅದಕ್ಕೆ ಅಕ್ಕ ಬರ್ತಾರೆ ಮಾಡ್ಕೊಡೋಕ್ಕೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ 2 ಸಲ ಸೆಟ್ಟಿಂಗ್ ಟೂ ಟೈಮ್ಸ್ ಆಗಿದೆ ಸ್ಟ್ರೈಟ್ನಿಂಗು. 2 ಟೈಮ್ಸ್ ಆಗಿ ಇಷ್ಟು ಬೆಳೆದಿದೆ. ಅಂದರೆ 1 ವರ್ಷದಿಂದ ಇದನ್ನು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು ಅಂತ ಕಾಯ್ತಾ ಇರೋದು. ಟೈಮೇ ಸಿಗ್ತಾ ಇಲ್ಲ. ಸೊ ಫೈನಲಿ ಇವತ್ತು ಡಿಸೈಡ್ ಆಗಿಬಿಟ್ಟಿದ್ದೀನಿ, ಏನಾದರೂ ಆಗಲಿ ಮಾಡಿಸ್ಕೊಳ್ಳೇಬೇಕು ಅಂತ. ಈಗ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ನೇಸೆ ಹೊಡ್ಕಿ ಗೋ ಸಿಕ್ಕರು ಅಂತ. ಅಂದರೆ ಬಟ್ಟೆ ನೇಯೋರೇ ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡಿರ್ತಾರೆ, ಯಾಕಂದರೆ ಅವ್ರಿಗೆ ಅಷ್ಟು ಬ್ಯುಸಿ ಇರ್ತಾರೆ ಅಂತ. ಸೊ ನಾವು ಪಾರ್ಲರವರಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೊಳಕ್ಕೆ 1 ವರ್ಷದಿಂದ ಟೈಮ್ ಸಿಕ್ಕಿಲ್ಲ. ಸೊ ಇವತ್ತು ಟೈಮ್ ಸಿಕ್ಕಿದೆ, ಬನ್ನಿ ಮಾಡಿಸ್ಕೊಂಡ್ಬಿಡ್ತೀನಿ. ಅಕ್ಕನ ಇವಾಗ ಸ್ಟ್ರೈಟ್ನಿಂಗ್ ಮಾಡೋದು. ಫೈನಲ್ ಲುಕ್ ಹೆಂಗಿರುತ್ತೋ ಮತ್ತೆ ನೋಡೋಣ ಬನ್ನಿ. ಚೂಟಿ ನೀಟಾಗಿ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಮಾಡ್ತಾ ಇದ್ದಾರೆ, ಸ್ಟ್ರೈಟ್ನರ್ ತೋರಿಸಿಕ್ಕೆ. ಫಸ್ಟು ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ 1 ಟೈಮ್ ಸ್ಟ್ರೈಟ್ ಮಾಡ್ಕೋಬೇಕು. ನೋಡಿ, ಈ ಸೈಡ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಡಿಫ್ರೆನ್ಸ್ ನೋಡಿ. ಯಾವತ್ತೇ ಆಗಲಿ ಸ್ಟ್ರೈಟ್ನಿಂಗ್ ಮಾಡೋವಾಗ ಫಸ್ಟು 1 ಟೈಮ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ ವರ್ಕ್ ಸ್ಟಾರ್ಟ್ ಮಾಡಬೇಕು. ಈಗ ಫಸ್ಟ್ನೇ ಸ್ಟ್ರೈಟ್ನಿಂಗ್ ಕ್ರೀಮ್ ಅಪ್ಲೈ ಮಾಡ್ತಾ ಇರೋದು ಫ್ರೆಂಡ್ಸ್. ಕ್ರೀಮ್ ತೊಗೊಂಡಿದ್ದೀವಿ, ಅಪ್ಲೈ ಸ್ಟಾರ್ಟ್ ಮಾಡ್ತೀವಿ. ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದಾರೆ. ಕ್ರೀಮ್ ಅಪ್ಲೈ ಆಗಿದೆ. ಅದು 1/2 ಅವರ್ ಇರಬೇಕು, 30 to 40 ಮಿನಿಟ್ಸ್ ಅದು ಬಿಡಬೇಕು. ಸೊ ಆ ಗ್ಯಾಪಲ್ಲಿ ನಾನು ಟಿಫನ್ ತಿಂದಿರಲಿಲ್ಲ. ಟಿಫನ್ ತಿನ್ಕೊಂಡೆ 1/2 ಅವರ್ ಏನು ಮಾಡೋದು ಅಂತ ಅಕ್ಕವರು ಮೊಬೈಲ್ ನೋಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್, ನನಗೆ ಕ್ರೀಮ್ ಅಪ್ಲೈ ಮಾಡಿಬಿಟ್ಟು ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ರೀಲ್ಸ್ ಮಾಡ್ತವ್ರೆ ಅಕ್ಕ. ಕ್ರೀಮ್ದು ಟೈಮ್ ಆಯಿತು ಫ್ರೆಂಡ್ಸ್, ವಾಶ್ ಮಾಡ್ತಾ ಇದ್ದಾರೆ ಇವಾಗ. ಇದು ವಾಶ್ ಆದಮೇಲೆ ಇನ್ನೊಂದು ರೌಂಡ್ ಸ್ಟ್ರೈಟ್ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ನ್ಯೂಟ್ರಿಲೈಸರ್ ಕ್ರೀಮ್ ಇರುತ್ತೆ, ಆ ಕ್ರೀಮ್ ಅಪ್ಲೈ ಮಾಡಿ ಮತ್ತೆ ವಾಶ್ ಮಾಡಿ ಮತ್ತೆ ಸ್ಟ್ರೈಟ್ನಿಂಗ್ ಇರುತ್ತೆ. ತಣ್ಣಗಿದೆ ಫ್ರೆಂಡ್ಸ್ ನೀರು. ಆಗಿದೆ, ಹೇರ್ ಡ್ರೈ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇದು 90% ಡ್ರೈ ಆದಮೇಲೆ ಮತ್ತೆ ಒಂದು ರೌಂಡು ಸ್ಟ್ರೈಟ್ ಮಾಡ್ತಾರೆ. ಆ ಲುಕ್ ತೋರಿಸ್ತೀನಿ, ನೆಕ್ಸ್ಟು ಬರುತ್ತೆ ನೋಡಿ. ವಾಶ್ ಆಗಿದೆ, ಇದು ನೆಕ್ಸ್ಟು ಮತ್ತೆ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ತಾ ಇರೋದು. 90% ಡ್ರೈ ಆದಮೇಲೆ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದೇನೋ ಇಷ್ಟನೇ, ಅದ್ರ ಪ್ರೋಸೆಸ್ ಆಗ್ತಾ ಇದ್ರೆ ಬೋರ್ ಆಗ್ತಾ ಇರುತ್ತೆ, ನಿದ್ದೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಫಸ್ಟು ಸ್ಟ್ರೈಟ್ನಿಂಗ್ ಕ್ರೀಮ್ ಹಾಕಿ ವಾಶ್ ಮಾಡಿ ಸ್ಟ್ರೈಟ್ ಮಾಡಿರೋದು ಈ ಥರ ಬಂದಿದೆ. ನೆಕ್ಸ್ಟ್ ನ್ಯೂಟ್ರಿಲೈಸರ್ ಅಪ್ಲೈ ಇರುತ್ತೆ. ಇದು ಲಾಸ್ಟ್ ಪ್ರೊಸೀಜರು. ಇದಾದ್ಮೇಲೆ ವಾಶು, ಇನ್ನೊಂದು ರೌಂಡ್ ಸ್ಟ್ರೈಟ್ನಿಂಗ್ ಇರುತ್ತೆ. ಇದಾದರೆ ಕಂಪ್ಲೀಟ್ ಆದಂಗೆ ಫ್ರೆಂಡ್ಸ್. ಫೈನಲ್ ಹಿಂಗೆ ಬಂದಿದೆ. ಬೆಳಗ್ಗೆ 9:30ಗೆ ಸ್ಟಾರ್ಟ್ ಮಾಡಿದ್ದು, ಈಗ ಟೈಮ್ ಬಂದುಬಿಟ್ಟು 1 ಗಂಟೆ ಆಗಿದೆ. 9:30ಇಂದ 1 o'clockವರೆಗೂ ಟೈಮ್ ಹಿಡಿದಿದೆ. ಫೈನಲ್ ಹಿಂಗೆ ಬಂದಿದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.